ದುಬೈನಿಂದ ಬಂದ ಪ್ರಯಾಣಿಕನ ಬಳಿ 3.5 ಕೆಜಿ ಚಿನ್ನ ಪತ್ತೆಯಾಗಿದೆ. ಯಾರದ್ದೂ ಕಳ್ಳ ಸಾಗಣೆ ಮತ್ಯಾರೋ ಮೇಲೆ ಆರೋಪ ಕೇಳಿಬಂದಿರೋದು. ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ನಾಟಕೀಯ ಘಟನೆ ನಡೆದಿದೆ. ದುಬೈನಿಂದ ಪ್ರಯಾಣಿಕನ ಬ್ಯಾಗ್ನಲ್ಲಿ 3.5 ಕೆಜಿ ಚಿನ್ನ ಪತ್ತೆಯಾಗಿರೋದು. ಆದರೆ ಚಿನ್ನಕ್ಕೂ ವ್ಯಕ್ತಿಗೂ ಯಾವುದೇ ಸಂಬಂಧ ಇಲ್ಲ. ಚಿನ್ನ ನೋಡಿ ಡಿಆರ್ಐ ಅಧಿಕಾರಿಗಳಿಂದ ವಿಚಾರಣೆ ನಡೆಸಲಾಗಿದೆ. ವಿಚಾರಣೆ ಬಳಿಕ ಸ್ಫೋಟಕ ಮಾಹಿತಿ ಬಹಿರಂಗವಾಗಿರೋದು. ಅನಾಮಿಕನೊಬ್ಬ ಬೇರೆ ಟ್ರಾಲಿ ಬ್ಯಾಗ್ಗೆ ಚಿನ್ನವನ್ನ ಅಂಟಿಸಿದ್ದ. ಬ್ಯಾಗ್ ಮಾಲೀಕ ಚಿನ್ನದ ಅರಿವಿಲ್ಲದೆ ಬ್ಯಾಗ್ ಅನ್ನ ತರ್ತಾ ಇದ್ದ. ಟ್ರಾಲಿಯನ್ನ ತರುವಾಗ ಚಿನ್ನದ ಬಿಸ್ಕೆಟ್ ಬ್ಯಾಗ್ನಿಂದ ಬಿದ್ದಿದೆ. ಚಿನ್ನ ಡಿಆರ್ಐ ಅಧಿಕಾರಿಗಳ ಬಳಿಗೆ ತೆಗೆದುಕೊಂಡು ಹೋಗಿದ್ದ ಈ ಅನಾಮಿಕ ವ್ಯಕ್ತಿ. ಪರಿಶೀಲನೆ ಮಾಡಿದಾಗ 3.5 ಕೆಜಿ ಚಿನ್ನದ ಬಿಸ್ಕೆಟ್ ಪತ್ತೆಯಾಗಿರೋದು. ಚಿನ್ನದ ಮೂಲ ಮಾಲೀಕ ಎಸ್ಕೇಪ್ ಆಗಿದ್ದು ಶೋಧ ನಡೆಸಲಾಗ್ತಿದೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಹುಡುಕಾಟ ಮಾಡ್ತಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಸದ್ಯ ಸ್ಮಗ್ಲರ್ಗಾಗಿ ಹುಡುಕಾಟವನ್ನ ಮಾಡ್ತಿದ್ದಾರೆ ಅಧಿಕಾರಿಗಳು. ದುಬೈನಿಂದ ಬಂದಿದ್ದ ಪ್ರಯಾಣಿಕನ ಬಳಿ 3.5 ಕೆಜಿ ಚಿನ್ನ ಪತ್ತೆಯಾಗಿರೋದು. ಬೇರೆ ಯಾರೋ ವ್ಯಕ್ತಿ ಚಿನ್ನವನ್ನ ಈ ವ್ಯಕ್ತಿಯ ಬ್ಯಾಗಿಗೆ ಅಂಟಿಸಿದ್ದ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಕೂಡ ಶಿಕ್ಷೆ ಅನುಭವಿಸುವಂತಹ ಸಾಧ್ಯತೆಯಲ್ಲಿ ದಟ್ಟವಾಗಿತ್ತು. ಯಾಕಂದ್ರೆ ದುಬೈನಿಂದ ಬರ್ತಾ ಇದ್ದ ಪ್ರಯಾಣಿಕನ ಬ್ಯಾಗ್ಗೆ ಇನ್ಯಾರೋ ಅನಾಮಿಕ ವ್ಯಕ್ತಿ 3.5 ಕೆಜಿ ಚಿನ್ನವನ್ನ ಅಂಟಿಸಿರುವಂತದ್ದು. ಏನಿದು ಪ್ರಕರಣ? ಡಿಆರ್ಐ ಅಧಿಕಾರಿಗಳು ಯಾವ ರೀತಿ ತನಿಖೆ ಮಾಡ್ತಿದ್ದಾರೆ? ನಯನ, ನಮ್ಗೆ ಗೊತ್ತಿರ್ಬೋದು, ರಣ್ಯಾ ರಾವ್ ಚಿನ್ನ ಸಾಗಾಟ ಮಾಡ್ಬೇಕಾದ್ರೆ ಸಿಕ್ಕಿ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿ ಬಿದ್ದಂತ ಪ್ರಕರಣ ಎಷ್ಟು ದೊಡ್ಡ ಮಟ್ಟಿಗೆ ಸುದ್ದಿಯಾಗಿತ್ತು ಅನ್ನುವಂಥದ್ದು ಗೊತ್ತೇ ಇರುವಂತ ವಿಚಾರ. ನಿನ್ನೆ ದುಬೈನಿಂದ ಒಂದು ಫ್ಲೈಟ್ ಬಂದಿತ್ತು. ಇದರಲ್ಲಿ ಪ್ಯಾಸೆಂಜರ್ ಒಬ್ಬರು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅವರ ಬ್ಯಾಗ್ ನಲ್ಲಿ 3.5 ಕೆಜಿ ಚಿನ್ನ ಇದೀಗ ಪತ್ತೆ ಆಗಿರುವಂತದ್ದು. ಆದ್ರೆ ಆ ಪ್ಯಾಸೆಂಜರ್ಗೂ ಕೂಡ ಆ ಚಿನ್ನಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇರ್ಲಿಲ್ಲ. ಯಾರೋ ಒಬ್ಬ ಚಿನ್ನದ ಸ್ಮಗ್ಲರ್ ಒಬ್ಬ ಏನು ಬಂದಿದ್ದ ಆತ ಬಂದಂತ ಸಂದರ್ಭದಲ್ಲಿ ಎಲ್ಲಿ ಡಿಆರ್ಐ ಅಧಿಕಾರಿಗಳಿಗೆ ಸಿಕ್ಕಿ ಬೀಳ್ತೀನಿ ಅಂತ ಹೇಳಿ ಪ್ಯಾಸೆಂಜರ್ ಒಬ್ಬರ ಟ್ರಾಲಿಗೆ ಈ ಚಿನ್ನವನ್ನ ಪ್ಲಾಸ್ಟರ್ ಮುಖಾಂತರ ಅಂಟಿಸಿಟ್ಟಿದ್ದ. ಅದು ಯಾವಾಗ ಈ ಪ್ಯಾಸೆಂಜರ್ ಬರುವಂತ ಸಂದರ್ಭದಲ್ಲಿ ಏಕಾಏಕಿ ಚಿನ್ನ ಕೆಳಗೆ ಬಿದ್ದಿದೆ. ಈ ಸಂದರ್ಭದಲ್ಲಿ ಅದನ್ನ ಕಂಡಂತಹ ಡಿಆರ್ಐ ಅಧಿಕಾರಿಯೊಬ್ಬರು ಅದನ್ನ ಗಮನಿಸಿ ಕೂಡಲೇ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ಆ ವೇಳೆ ಪ್ಯಾಸೆಂಜರ್ಗೂ ಆ ಚಿನ್ನಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವಂತ ವಿಚಾರ ಗೊತ್ತಾಗಿರುವಂತದ್ದು. ಕೂಡಲೇ ಅವರನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಈ ಚಿನ್ನಕ್ಕೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತ ಖಚಿತತೆ ಪಡಿಸ್ಕೊಂಡು ಇದೀಗ ಅವರನ್ನ ಬಿಟ್ಟು ಕಳಿಸಿರುವಂತದ್ದು. ಒಂದ್ ಕಡೆ ಏನ್ ಈ ಘಟನೆ ಸಂಬಂಧ 3.5 ಕೆಜಿ ಚಿನ್ನ ಪತ್ತೆಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಮತ್ತೊಬ್ಬ ಪ್ಯಾಸೆಂಜರ್ ಹತ್ತಿದ್ದಾನೆ ಅದು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತ ಸಲುವಾಗಿ ಸಿಸಿಟಿವಿ ಪರಿಶೀಲನೆಗೆ ಇದೀಗ ಡಿಆರ್ಐ ಅಧಿಕಾರಿಗಳು ಮುಂದಾಗಿರುವಂತದ್ದು. ನಯನ, ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.